ದೇಶದಾದ್ಯಂತ ಕಾಕ್ರೋಚ್ ಪಾರ್ಟಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳನ್ನು ಕೂಡ ಹಿಂದಿಕ್ಕಿ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಫಾಲೋವರ್ಸ್ ಸೃಷ್ಟಿಯಾಗ್ತಾ ಇರೋದು. ಸಿಜೆಪಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಬಂದಿದ್ದಾರೆ. ಇತ್ತ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಕೂಡ ಕಾಕ್ರೋಚ್ ಸಂಚಲನವನ್ನೇ ಮೂಡಿಸ್ತಾ ಇದೆ ಈ ಕಾಕ್ರೋಚ್ ಪಾರ್ಟಿ. ಕಾಕ್ರೋಚ್ ಟಿ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ. ಸುಪ್ರೀಂ ಕೋರ್ಟ್ ಸಿಜೆ ಹೇಳಿಕೆ ಪ್ರತಿಯಾಗಿ ಟಿ ಶರ್ಟ್ ರಿಲೀಸ್ ಆಗಿರೋದು. ಐ ಆಮ್ ಕಾಕ್ರೋಚ್ ಅನ್ನುವಂಥ ಟಿ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ ಅವರು. ನಿರುದ್ಯೋಗಿ ಯುವಕರನ್ನ ಜಿರಳೆಗಳಿಗೆ ಹೋಲಿಸಿದ್ರು ಸಿಜೆಐ. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಈಗ ಇದೇ ವಿಚಾರವಾಗಿ ಒಂದು ಟಿ ಶರ್ಟ್ ಕೂಡ ರಿಲೀಸ್ ಆಗಿದೆ. ಕಾಕ್ರೋಚ್ ಟಿ ಶರ್ಟ್ ರಿಲೀಸ್ ಆಗಿರೋದು. ಐ ಆಮ್ ಕಾಕ್ರೋಚ್ ಅನ್ನುವಂಥ ಟಿ ಶರ್ಟ್ ಅದು. ಆ ಟಿ ಶರ್ಟ್ ಅನ್ನ ಸಿಎಂ ಅವರು ರಿಲೀಸ್ ಮಾಡಿದ್ದಾರೆ. ಆದರೆ ನೀವೇನು ಕಾಕ್ರೋಚ್ದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ agitation or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಬಯಸ್ತೇನೆ. ಆದರೆ ನೀವೇನು ಕಾಕ್ರೋಚ್ದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ agitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಬಯಸ್ತೇನೆ. ಆದರೆ ನೀವೇನು ಕಾಕ್ರೋಚ್ದೇನು ದೇಶದಾದ್ಯಂತ ಕಾಕ್ರೋಚ್ ಪಾರ್ಟಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳನ್ನು ಕೂಡ ಹಿಂದಿಕ್ಕಿ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಫಾಲೋವರ್ಸ್ ಸೃಷ್ಟಿಯಾಗ್ತಾ ಇರೋದು. ಸಿಜೆಪಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಬಂದಿದ್ದಾರೆ. ಇತ್ತ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಕೂಡ ಕಾಕ್ರೋಚ್ ಸಂಚಲನವನ್ನೇ ಮೂಡಿಸ್ತಾ ಇದೆ ಈ ಕಾಕ್ರೋಚ್ ಪಾರ್ಟಿ. ಕಾಕ್ರೋಚ್ ಟಿ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ. ಸುಪ್ರೀಂ ಕೋರ್ಟ್ ಸಿಜೆ ಹೇಳಿಕೆ ಪ್ರತಿಯಾಗಿ ಟಿ ಶರ್ಟ್ ರಿಲೀಸ್ ಆಗಿರೋದು. ಐ ಆಮ್ ಕಾಕ್ರೋಚ್ ಅನ್ನುವಂಥ ಟಿ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ ಅವರು. ನಿರುದ್ಯೋಗಿ ಯುವಕರನ್ನ ಜಿರಳೆಗಳಿಗೆ ಹೋಲಿಸಿದ್ರು ಸಿಜೆಐ. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಈಗ ಇದೇ ವಿಚಾರವಾಗಿ ಒಂದು ಟಿ ಶರ್ಟ್ ಕೂಡ ರಿಲೀಸ್ ಆಗಿದೆ. ಕಾಕ್ರೋಚ್ ಟಿ ಶರ್ಟ್ ರಿಲೀಸ್ ಆಗಿರೋದು. ಐ ಆಮ್ ಕಾಕ್ರೋಚ್ ಅನ್ನುವಂಥ ಟಿ ಶರ್ಟ್ ಅದು. ಆ ಟಿ ಶರ್ಟ್ ಅನ್ನ ಸಿಎಂ ಅವರು ರಿಲೀಸ್ ಮಾಡಿದ್ದಾರೆ. ಆದರೆ ನೀವೇನು ಕಾಕ್ರೋಚ್ದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ agitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಬಯಸ್ತೇನೆ. ಆದರೆ ನೀವೇನು ಕಾಕ್ರೋಚ್ದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ agitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಬಯಸ್ತೇನೆ. ಆದರೆ ನೀವೇನು ಕಾಕ್ರೋಚ್ದೇನು ದೇಶದಾದ್ಯಂತ ಕಾಕ್ರೋಚ್ ಪಾರ್ಟಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳನ್ನು ಕೂಡ ಹಿಂದಿಕ್ಕಿ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಫಾಲೋವರ್ಸ್ ಸೃಷ್ಟಿಯಾಗ್ತಾ ಇರೋದು. ಸಿಜೆಪಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಬಂದಿದ್ದಾರೆ. ಇತ್ತ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಕೂಡ ಕಾಕ್ರೋಚ್ ಸಂಚಲನವನ್ನೇ ಮೂಡಿಸ್ತಾ ಇದೆ ಈ ಕಾಕ್ರೋಚ್ ಪಾರ್ಟಿ. ಕಾಕ್ರೋಚ್ ಟಿ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ. ಸುಪ್ರೀಂ ಕೋರ್ಟ್ ಸಿಜೆ ಹೇಳಿಕೆ ಪ್ರತಿಯಾಗಿ ಟಿ ಶರ್ಟ್ ರಿಲೀಸ್ ಆಗಿರೋದು. ಐ ಆಮ್ ಕಾಕ್ರೋಚ್ ಅನ್ನುವಂಥ ಟಿ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ ಅವರು. ನಿರುದ್ಯೋಗಿ ಯುವಕರನ್ನ
ಜಿರಳೆಗಳಿಗೆ ಹೋಲಿಸಿದ್ರು ಸಿಜೆಐ. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಈಗ ಇದೇ ವಿಚಾರವಾಗಿ ಒಂದು ಟೀ ಶರ್ಟ್ ಕೂಡ ರಿಲೀಸ್ ಆಗಿದೆ. ಕಾಕ್ರೋಚ್ ಟೀ ಶರ್ಟ್ ರಿಲೀಸ್ ಆಗಿರೋದು. ಐ ಆಮ್ ಕಾಕ್ರೋಚ್ ಅನ್ನುವಂಥ ಟೀ ಶರ್ಟ್ ಅದು. ಆ ಟೀ ಶರ್ಟನ್ನು CM ಅವರು ರಿಲೀಸ್ ಮಾಡಿದ್ದಾರೆ. ಆದರೆ ನೀವೇನು ಕಾಕ್ರೋಚ್ ಇದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ agitation or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆದರೆ ನೀವೇನು ಕಾಕ್ರೋಚ್ ಇದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ agitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆದರೆ ನೀವೇನು ಕಾಕ್ರೋಚ್ ಇದೇನು ದೇಶದಾದ್ಯಂತ ಕಾಕ್ರೋಚ್ ಪಾರ್ಟಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳನ್ನು ಕೂಡ ಹಿಂದಿಕ್ಕಿ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಫಾಲೋವರ್ಸ್ ಸೃಷ್ಟಿಯಾಗ್ತಾ ಇರೋದು. CJPಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಬಂದಿದ್ದಾರೆ. ಇತ್ತ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಕೂಡ ಕಾಕ್ರೋಚ್ ಸಂಚಲನವನ್ನೇ ಮೂಡಿಸ್ತಾ ಇದೆ ಈ ಕಾಕ್ರೋಚ್ ಪಾರ್ಟಿ. ಕಾಕ್ರೋಚ್ ಟೀ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ CM. ಸುಪ್ರೀಂ ಕೋರ್ಟ್ CJ ಹೇಳಿಕೆ ಪ್ರತಿಯಾಗಿ ಟೀ ಶರ್ಟ್ ರಿಲೀಸ್ ಆಗಿರೋದು. ಐ ಆಮ್ ಕಾಕ್ರೋಚ್ ಅನ್ನುವಂಥ ಟೀ ಶರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ CM ಅವರು. ನಿರುದ್ಯೋಗಿ ಯುವಕರನ್ನ ಜಿರಳೆಗಳಿಗೆ ಹೋಲಿಸಿದ್ರು CJI. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಈಗ ಇದೇ ವಿಚಾರವಾಗಿ ಒಂದು ಟೀ ಶರ್ಟ್ ಕೂಡ ರಿಲೀಸ್ ಆಗಿದೆ. ಕಾಕ್ರೋಚ್ ಟೀ ಶರ್ಟ್ ರಿಲೀಸ್ ಆಗಿರೋದು. ಐ ಆಮ್ ಕಾಕ್ರೋಚ್ ಅನ್ನುವಂಥ ಟೀ ಶರ್ಟ್ ಅದು. ಆ ಟೀ ಶರ್ಟನ್ನು CM ಅವರು ರಿಲೀಸ್ ಮಾಡಿದ್ದಾರೆ. ಆದರೆ ನೀವೇನು ಕಾಕ್ರೋಚ್ ಇದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ agitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆದರೆ ನೀವೇನು ಕಾಕ್ರೋಚ್ ಇದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ agitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆದರೆ ನೀವೇನು ಕಾಕ್ರೋಚ್ ಇದೇನು